ಇದು ನ್ಯೂ ಗ್ರೇಪಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೆಲ್ಲ ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಈಗಾಗಲೇ ನೀವೆಲ್ರಿಗೂ ಗೊತ್ತಾಗಿದೆ. ನಮ್ಮ ಜರ್ನಿ ಎಷ್ಟು ಸಕ್ಕತ್ತಾಗಿತ್ತು ಅನ್ನೋದನ್ನ ನೀವೇ ನೋಡಿ. ದೇವ್ರ ಹಾಡು ಹಾಕೊಂಡು ದೇವ್ರ ಕೈ ಮುಗಿತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಏನಪ್ಪ ಇದು ಬರೀ ದೇವ್ರ ಸಾಂಗ್ ಅಂತ ಯೋಚನೆ ಮಾಡಬೇಡಿ, ಮುಂದೆ ಇದೆ ಮಾರಿ ಹಬ್ಬ. ತ್ರೀ ಅವರ್ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿ ನಮಗೂ ಸುಸ್ತಾಗಿತ್ತು. ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ ಅಂತ ಟೀ ಕುಡಿಯೋಕ್ಕೆ ಬಂದ್ವಿ. ಇವಾಗ ತಾನೇ ಶಾರ್ಟ್ ಬ್ರೇಕ್ ತೊಗೊಂಡ್ರಲ್ಲ, ಮತ್ತೆ ಏನಕ್ಕೆ ಇಳಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಶಾರ್ಟ್ ಬ್ರೇಕ್ ತೊಗೊಂಡು 1-2 ಅವರ್ಸ್ ಆಗಿದ ತಕ್ಷಣವೇ ನಾವು ರೀಚ್ ಆಗಬೇಕಾಗಿರುವಂತಹ ಜಾಗಕ್ಕೆ ರೀಚ್ ಆಗಿದ್ವಿ. ಅದು ಬೇರೆ ಯಾವುದೂ ಅಲ್ಲ, ನಾವು ತಲಕಾವೇರಿ ಹತ್ರ ಬಂದಿದ್ವಿ. ಎಸ್, ಈಗ ನಾವು ಶ್ರೀ ತಲಕಾವೇರಿ ಟೆಂಪಲ್ ಹತ್ರ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಶಾರ್ಟ್ಸ್ ಅಲೋ ಇರಲ್ಲ. ಆದರೂ ಅಲೋ ಮಾಡ್ತಾರೆ ಅನ್ನೋ ಬಂಡ ಧೈರ್ಯದಿಂದ ಈ ನಿಖಿಲ್ ಕುಮಾರಸ್ವಾಮಿ ಅವರು ಶಾರ್ಟ್ಸ್ ಹಾಕೊಂಡು ಬಂದಿದ್ರು. ಬಟ್ ಒಳಗಡೆ ಬಿಡಲಿಲ್ಲ. ಅದಕ್ಕೆ ಅವ್ರು ಏನು ತಲೆ ಯೂಸ್ ಮಾಡಿದ್ದಾರೆ ಅಂದರೆ, ಅವ್ರ ಹತ್ರ ಇದ್ದಿದ್ದ ಶಾಲ್ವನ್ನ ಪಂಚಾಯತ್ ಥರ ಮಾಡಿಕೊಂಡು ಕಟ್ಕೊಂಡು ಒಳಗಡೆ ಬಂದಿದ್ರು. ಇಲ್ಲಿ ಯೆಲ್ಲೋ ಕಲರ್ ಹೂಡಿ ಹಾಕೊಂಡು ಒಂದು ಮನುಷ್ಯ ಓಡಾಡ್ತಾ ಇರ್ತಾರೆ ನೋಡಿ, ಅವ್ರನ್ನ ಒಳಗಡೆನೇ ಬಿಟ್ಟಿಲ್ಲ ಗೈಸ್. ಒಂದ್ಸಲ ಏನಾದರೂ ಅಂದ್ಕೊಂಡು ನಾವು ₹1 ಕಾಯಿನ್ ಹಾಕಿದ್ರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು ಕೂಡ ಟ್ರೈ ಮಾಡಿದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ. ಈ ಒಂದು ತಲಕಾವೇರಿಯ ವಿಶೇಷತೆ ಏನು ಅಂದರೆ, ಇಲ್ಲಿ ದೇವರು ಬೇರೆ ಯಾರೂ ಅಲ್ಲ, ಹರಿಯೋ ಕಾವೇರಿ ನೀರನ್ನೇ ದೇವರಾಗಿ ಪೂಜೆ ಮಾಡ್ತಾ ಇರುವಂತಹ ಪುಣ್ಯ ಸ್ಥಳ ಇದು. ದೇವಸ್ಥಾನನ ನೋಡಿಕೊಂಡು ಅಬ್ಬಿ ಫಾಲ್ಸ್ಗೆ ಹೋಗೋ ದಾರಿಲಿ ನಮಗೊಂದು ಶಾಪ್ ಕಾಣಿಸ್ತು. ಚಾಕ್ಲೇಟ್ಸ್ ತಗೊಳ್ತೀನಿ ಅಂತೇಳಿ ವೈನನ್ನು ಟೇಸ್ಟ್ ಮಾಡ್ಕೊಂಡು ಬಂದಂತಹ ಪುಣ್ಯಾತ್ಮ ನಮ್ಮಣ್ಣ. ಇದು ನ್ಯೂ ಗ್ರೇಪಾ? ವೈನ್ ಕತೆ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ನಾವು ಅಬ್ಬಿ ಫಾಲ್ಸ್ ನೋಡೋಕ್ಕೆ ಅಂತೇಳಿ ಬಂದ್ವಿ. ಕಾರ್ತಿಕ್ ಅಣ್ಣಂಗೆ ಜಾಗ ಬಿಡ್ರಿ. ಅಬ್ಬಿ ಫಾಲ್ಸಲ್ಲಿ ಆಟ ಆಡ್ಬೋದು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಸುಮ್ಮನೆ ನೋಡ್ಕೊಂಡು ವಾಪಸ್ ಬರಬೇಕು ಅಷ್ಟೇ. ನೋಡಿಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸಂಭ್ರಮ ವುಡ್ ಹೌಸ್ಗೆ. ಅದು ನಾವು ಬುಕ್ ಮಾಡಿರುವಂತಹ ಹೋಮ್ ಸ್ಟೇ.
ಬಂದಿದ ತಕ್ಷಣ ಇದು ಕಾಣಿಸಿದ್ದು ನನಗೆ ಡೆಸರ್ಟಲ್ಲಿ ವಾಟರ್ ಸಿಕ್ಕಿ ಥರ ಆಗಿದೆ ಅಂತ ಫೀಲಿಂಗ್ ಸೋ ಗುಡ್. ನಾವು ಹೋಮ್ ಸ್ಟೇ ಹತ್ರ ಬಂದಮೇಲೆ ಬೇರೆ ಯಾವ ಪ್ಲೇಸ್ಗೂ ಹೋಗೋದೇ ಬೇಡ ಅಂತ ಅನಿಸ್ಬಿಡ್ತು. ಯಾಕಂದರೆ ಅಷ್ಟು ಸಕ್ಕದಾಗಿತ್ತು. ಫುಲ್ಲು ಗ್ರೀನರಿಯಿಂದ ಕವರ್ ಆಗಿತ್ತು. ಒಂದು ಫಾರೆಸ್ಟ್ ಮಧ್ಯೆ ಬಿಲ್ಡ್ ಆಗಿರುವಂತಹ ಒಂದೇ ಒಂದು ಸಿಂಗಲ್ ಮನೇಲಿ ನಾವಿದ್ವಿ. ವೆನ್ ಇಟ್ ಕಮ್ಸ್ ಟು ಹೋಮ್ ಸ್ಟೇ ನೀಟ್, ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿತ್ತು. ನೈಟು ಫೈರ್ ಕ್ಯಾಂಪ್ ಇತ್ತು. ಸಕ್ಕತ್ ಅಂದರೆ ಸಕ್ಕತ್ ಎಂಜಾಯ್ ಮಾಡಿದ್ದೀವಿ. ನೈಟು ಒಳ್ಳೆ ನಿದ್ದೆ ಮಾಡ್ಕೊಂಡು ಈಚೆ ಬಂದು ನೋಡ್ತಾ ಇದ್ದರೆ ಆಹಾ ಸ್ವರ್ಗ. ಫುಲ್ಲು ಸ್ನೋಯಿಂದ ಕವರ್ ಆಗಿರುವಂತಹ ಫಾರೆಸ್ಟ್ ಮಧ್ಯ ಇದ್ವಿ. ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಹೋದ್ವಿ. ನೇಚರ್ ಏನು ಸಕ್ಕದಾಗಿದೆ ಅನ್ನೋದನ್ನ ನೀವೇ ನೋಡಿ. ವಾವ್ ವಾಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೀರು ದೋಸೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಎಲ್ಲರೂ ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದು ಗ್ರೂಪ್ ಫೋಟೋಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಹೋಮ್ ಸ್ಟೇಗೆ ಬಾಯ್ ಬಾಯ್ ಹೇಳೋ ಟೈಮ್ ಕೂಡ ಬಂತು. ಹೋಮ್ ಸ್ಟೇಗೆ ಬಾಯ್ ಬಾಯ್ ಹೇಳಿ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ದುಬಾರೆಗೆ. ನೀರಲ್ಲಿ ಫುಲ್ಲು ಸಕ್ಕತ್ ಅಂದರೆ ಸಕ್ಕತ್ ಎಂಜಾಯ್ ಮಾಡಿದ್ದೀವಿ. ನಮಗೆ ಸುಸ್ತಾಗೋ ತನಕನೂ ನೀರಲ್ಲಿ ಆಟ ಆಡಿ ಅಲ್ಲಿಂದ ಎಲಿಫೆಂಟ್ ಕ್ಯಾಂಪ್ ಹತ್ರ ಹೋದ್ವಿ. ಎಲಿಫೆಂಟ್ ಕ್ಯಾಂಪಲ್ಲಿ ಎಲಿಫೆಂಟ್ನ ನೋಡಿಕೊಂಡು ಭಯ ಪಟ್ಕೊಂಡು ಅದ್ರ ಜೊತೆ ಕ್ರೇಜಿಯಾಗಿ ಆಟ ಎಲ್ಲ ಆಡಿಲ್ಲ. ಆಫ್ಕೋರ್ಸ್ ಎಲಿಫೆಂಟ್ ಅಂದರೆ ಯಾರಿಗಾದ್ರೂ ಭಯ ಇರುತ್ತೆ. ಸುಮ್ಮನೆ ದೂರದಿಂದ ನೋಡಿ ಖುಷಿ ಪಡಬೇಕಷ್ಟೇ. ಸೊ ಗೈಸ್, ಇಲ್ಲಿಗೆ ನಮ್ಮ 1 ಡೇ ಟ್ರಿಪ್ ಮುಗಿಯುತ್ತೆ. ಬರ್ತಾ ಹಂಗೆ ಬಿರಿಯಾನಿ ತಿನ್ಕೊಂಡು ಬೆಂಗಳೂರಿಗೆ ಬಂದ್ವಿ. ನಮ್ಮ ಟ್ರಿಪ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಗೆಸ್ ಮಾಡಿ. ಬಾಯ್ ಬಾಯ್.